ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ನಾನು ನಮ್ಮ ಜೊತೆ ಕೊಡ್ತೀನಿ. ತಗೊಳ್ಳವ. ಥ್ಯಾಂಕ್ ಯು. ಆಹಾ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಬಿಲ್ಡಪ್ ಕೊಡ್ತಾ ಇದೀಯಾ? ಕೆಂಪಣ್ಣ ನಿಂತ್ಕೋ ಇಲ್ಲಿ, ಕೈ ಚಾಚು. ನಂಗೆ ಅಯ್ಯೋ, ಇದ್ದಿದ್ದ ದುಡ್ಡೆಲ್ಲ ಜೊತೆಗೆ ಕೊಟ್ಬಿಟ್ಟೆ ಕಣವ. ಆಹಾ, ಏನೊಂದು ₹1,00,00,000 ಇಟ್ಟಿದ್ದ ಇವನು. ಈಗ ನಿಮ್ಮೆಲ್ಲರ ನಗು ನೋಡಿ ನನಗೆ ಆನೆ ಬಲ ಬಂದ ಹಾಗಾಯ್ತು. ಇನ್ನು ಯಾವ ಬೆಟ್ಟನ್ ಬೇಕಾದ್ರೂ ನಾನು ಎತ್ತಿ ಹಿಡಿತೀನಿ. ಖಂಡಿತ ಮಾಡೇ ಮಾಡ್ತೀಯ ಅಣ್ಣ. ಆ ತಾಯಿ ಹತ್ರ ನಾನು ತುಂಬಾ ಸ್ಟ್ರಾಂಗ್ ಆಗಿ ಕೇಳ್ಕೊಂಡಿದ್ದೀನಿ. ನಾನೇ ಎಷ್ಟು ಸ್ಟ್ರಾಂಗ್ ಆಗಿ ಕೇಳ್ಕೊಂಡಿದ್ದೀನಿ ಅಂದ್ರೆ ಇನ್ ಜ್ಯೋತಿ ಇನ್ನೆಷ್ಟು ಸ್ಟ್ರಾಂಗ್ ಆಗಿ ಕೇಳ್ಕೊಂಡಿರಲ್ಲ ಹೇಳು. ನಾನು, ಜ್ಯೋತಿ, ಮನೆಯವರೆಲ್ಲ ನಿನ್ಗೆ ಆ ತಾಯಿ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡಿದೀವಿ. ಖಂಡಿತ ಆ ತಾಯಿ ನಿಂಗೆ ಶಕ್ತಿ ಕೊಟ್ಟೇ ಕೊಡ್ತಾಳೆ. ನೀನ್ ಕಾರ್ಯನ ಸಾಧಿಸ್ತೀಯ. ಇದನ್ನೇ ನಾನು ನಿಮ್ಮೆಲ್ಲರಿಂದನೂ ನಿರೀಕ್ಷೆ ಮಾಡಿದ್ದು. ಇನ್ನು ನನ್ನನ್ನು ಯಾರೂ ತಡೆಯೋದಕ್ಕಾಗಲ್ಲ. ಆ ಶಿವ ಪಾರ್ವತಿನೂ ಒಂದಾಗ್ತಾರೆ, ನಮ್ಮ ಪುಟ್ಟಿ ಮತ್ತಿಂದ್ರನೂ ಒಂದಾಗ್ತಾರೆ. ಅಣ್ಣ ಒಂದ್ ನಿಮಿಷ ಇರು. ಭಾರ್ಗವಿ, ನಿನ್ ಗಂಡಂಗೊಂದು ಫೋನ್ ಮಾಡು. ಯಾಕಮ್ಮ? ಯಾಕೆಂದ್ರೆ ಆ ಶಿವರಾಜು ವ್ರತನ ಭಂಗ ಮಾಡಕ್ಕೆ ನೀನ್ ಫೋನ್ ಮಾಡು ಹೇಳ್ತೀನಿ. ಈಗ್ಲೇ ಮಾಡ್ತೀನಿ. ಹೇಳು ಭಾರ್ಗವಿ. ರೀ ಅಳಿಮಯ್ಯ, ನಾನು ಅತ್ತೆ ಹೇಳಿ. ಅಳಿಮಯ್ಯ, ಆ ಶಿವರಾಜು ಇವತ್ ಸಂಜೆ ನಮ್ಮೂರ್ ಕೊನೆಗಿರೋ ದೇವಸ್ಥಾನದಾಗೆ ವ್ರತ ಮಾಡ್ತಾವ್ನೆ. ಅದನ್ನ ಹೆಂಗಾರ ಮಾಡಿ ಹಾಳ್ ಮಾಡ್ಬೇಕು. ಅದಕ್ಕೆ ನಿನ್ ಸಹಾಯ ಕೇಳೋಣ ಅಂತ ಫೋನ್ ಮಾಡ್ದೆ. ಒಂದ್ ವೇಳೆ ಆ ವ್ರತ ಏನಾದ್ರೂ ಸರಾಗವಾಗಿ ಆಗ್ಬಿಟ್ರೆ ದೆಸೆ ತಿರ್ಗಿ ಆ ತುಳಸಿ ಮತ್ತೆ ನಮ್ಮ ಮನೆಗ್ ಬಂದ್ಬಿಟ್ಟಾಳು. ಯಾವುದೇ ಕಾರಣಕ್ಕೂ ಅದಾಗ್ಬಾರ್ದು. ಹೌದು ಅತ್ತೆ, ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ಹಾಗಾಗೋದಕ್ಕೆ ನಾವು ಬಿಡ್ಲೂಬಾರ್ದು. ಈಗೇನ್ ಮಾಡೋಣ ಅಂತ ಹೇಳು. ನಾನಂತೂ ನನ್ನ ಕಡೆಯಿಂದ ಅದೇನೇನ್ ಸಾಧ್ಯ ಆಗುತ್ತೋ ಆಟು ಮಾಡ್ಬಿಡ್ತೀನಿ. ಅತ್ತೆ, ನೀವು ನಿಮ್ಮ ಪ್ರಯತ್ನ ಮಾಡಿ, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಇವತ್ತು ನಡೆಯೋದು ಆ ಶಿವಣ್ಣನ ವ್ರತ ಅಲ್ಲ, ಅವನ್ ತಿಥಿ. ಅಯ್ಯೋ, ತಿಥಿ ಸತ್ಮ್ಯಾಕ್ ಮಾಡೋದು. ನಮಗ್ ಬೇಕಾಗಿರೋದು ತಿಥಿ ಅಲ್ಲ, ಆ ವ್ರತಕ್ಕೊಂದು ಗತಿ. ಸರಿ ಸರಿ, ಅದೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಅಬ್ಬಾ, ಈಗ ನನಗ್ ನಿರಾಳ ಆಯ್ತು. ಅದೇನ್ ಪ್ರಯತ್ನ ಮಾಡ್ತೀಯೋ ಮಾಡು. ಇವತ್ ಸಂಜಿಗೆ ನಾನು ಭಾರ್ಗವಿ ದೇವಸ್ಥಾನ ಕೋತೀವಿ. ನಾವು ಏನ್ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡ್ತೀವಿ. ನೀನು ಬಿರ್ನೆ ಅಲ್ಲಿಗೆ ಬಂದ್ಬಿಡು. ಸರಿ ಅತ್ತೆ. ಈ ವಿಷಯದಲ್ಲಿ ನೀವು ಪ್ರಯತ್ನ ಬಿಟ್ರೋ ನಾನ್ ಬಿಡಲ್ಲ. ತುಳಸಿ ಮತ್ತೆ ಯಾವತ್ತೂ ಆ ಮನೆ ಸೇರೋದಕ್ಕೆ ನಾನ್ ಬಿಡೋದಿಲ್ಲ. ಈಗ ಶಿವಣ್ಣನ ವ್ರತ ಕೆಡಿಸ್ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ತುಳಸಿನ ನನ್ನೊಳಗೆ ಮಾಡ್ಕೋಬೇಕು. ಅವಳ ಹತ್ರ ಮಾತಾಡಿ ಒಪ್ಪಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅಷ್ಟು ಟೈಮ್ ಇಲ್ಲ. ಇವತ್ತೇ ಅವಳನ್ನ ಎತ್ತಾಕೊಂಡು ಎಲ್ಲಾದ್ರೂ ದೂರ ಹೋಗಿ ಆಮೇಲೆ ಬೇಕಿದ್ರೆ ಅವಳನ್ನ ಒಪ್ಸಿ ನನ್ನೊಳಗೆ ಮಾಡ್ಕೋತೀನಿ. ತುಳಸಿ
ಮಗನೇ, ಆದರೂ ನೆಂಡ್ತಿ ಇಷ್ಟೊಂದು ಮೋಸ ಮಾಡಬಾರ್ದಾಗಿತ್ತು ಕಣು. ನನ್ನ ವಂಶದ ಕುಡಿ ಹೊಟ್ಟೆಯಲ್ಲಿದೆ ಅಂತ ಸುಳ್ಳು ಹೇಳಿ ಹೇಳಿ ಭ್ರಮೆಯ ಲೋಕ ಕಟ್ಟಿ ಅದರಲ್ಲೇ ನಮ್ಮನ್ನು ತೇಲಿಸ್ಬಿಟ್ಲಲ್ಲೋ. ನನ್ನ ಮೊಮ್ಮಗು ಬರ್ತಾನೆ, ಅವನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಕೂಸು ಮರಿ ಮಾಡಬೇಕು. ಮನೆ ತುಂಬ ತಾತ ತಾತ ಅಂತ ಓಡಾಡ್ತಾನೆ, ಅವನನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡು ಆನೆ ಸಫಾರಿ ಮಾಡಬೇಕು ಅಂತ ಏನೆಲ್ಲ ಕನಸಿನ ಗೋಪುರನೇ ಕಟ್ಟಿದ್ದೆ. ನನ್ನ ಕನಸನ್ನೆಲ್ಲ ಮಣ್ಣಿನ ಮಡಿಕೆ ಥರ ಒಡೆದು ಚೂರು ಚೂರು ಮಾಡಿಬಿಟ್ಲಲ್ಲೋ. ಅಪ್ಪ, ಮತ್ತೆ ಮತ್ತೆ ನೀ ನಂಗೆ ಇದನ್ನೇ ನೆನಪಿಸ್ಬೇಡ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಕರಳು ಕಿತ್ತದಂಗಾಗತ್ತೆ. ಇದನ್ನೆಲ್ಲ ಮರಿಬೇಕು ಅಂತ ತಾನೆ ನಾನು ನಿನ್ನ ಜೊತೆ ಸೇರಿಕೊಂಡು ಈ ಗುಂಡಿನ ದಾಸ ಆಗಿರೋದು. ನೀನು ಮತ್ತೆ ಮತ್ತೆ ಇದನ್ನೇ ನೆನಪಿಸಿ ನೀನು ನನ್ನ ನೋವಿನ ಹಳ್ಳದಲ್ಲಿ ತಳ್ತಿದ್ರೆ ನಾನು ಅದರಿಂದ ಹೇಗೆ ಆಚೆ ಬರಲಿ? ಕ್ಷಮಿಸ್ಬಿಡು ಮಗನೇ, ದುಃಖ ತಡಿಲಾರ್ದೆ ಮನಸ್ಸಲ್ಲಿರೋದನ್ನ ಹಾಗೆ ಕಕ್ಬಿಟ್ಟೆ. ಅಪ್ಪ, ನೀನು ಏನು ಯೋಚನೆ ಮಾಡಬೇಡ. ಇವತ್ತಲ್ಲ ನಾಳೆ ನಿನ್ನ ಆಸೆನ ಖಂಡಿತವಾಗ್ಲೂ ಈಡೇರಿಸ್ತೀನಿ. ನೀನು ನಿನ್ನ ಮೊಮ್ಮಗನ ಜೊತೆ ಆಟಾಡ್ತೀಯ, ಸರಿನಾ? ನಿನ್ನ ಮಾತು ಕೇಳ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಆನಂದ ಆಗ್ತಾ ಇದೆ ಗೊತ್ತಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ ಸಾಕು. ಕುಡಿ ಕುಡಿ ಕುಡಿ. ಅಯ್ಯೋ ದೇವ್ರೆ, ಇವ್ರು ಕುಡ್ದು ಹಾಳಾಗೋದು ಅಲ್ಲದೆ ಮಗನೂ ಹಾಳು ಮಾಡ್ತಾವ್ರಲ್ಲಪ್ಪ. ಇಂಥ ಪರಿಸ್ಥಿತಿಲಿ ಇವ್ರಿಗೆ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ. 108 ಪ್ರಶ್ನೆ ಕೇಳ್ತಾರೆ. ಅದ್ರ ಬದಲು ನನ್ನ ಪಾಡಿಗೆ ನಾನು ಹೋಗಿ ಬರೋದೇ ಒಳ್ಳೆಯದು. ಇಲ್ಲಾಂದರೆ ಪೂಜೆಗೆ ಹೋಗದೆ ಇರೋ ಹಾಗೆ ಕೂಡ ಹಾಕ್ಬಿಡ್ತಾರೆ.